ನಿತ್ಯ ಜೀವನದಲ್ಲಿ ಕಗ್ಗ ಭಾಗ 83. ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಒಗಟೆಯೇ ನೀ ಸೃಷ್ಟಿ ಬಾಳೆನರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು. ಜಗವ ನಿರವಿಸಿದ ಕೈ ಒಂದಾದೊಡೇಕೆಂತು, ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಎಲ್ಲ ಋಷಿಗಳು, ಎಲ್ಲ ವಿಚಾರವಂತರು, ಎಲ್ಲ ಚಿಂತನಶೀಲರು ಪ್ರಪಂಚದ ಸೃಷ್ಟಿಯ ಬಗ್ಗೆ, ಪರಮೇಶ್ವರನ ಬಗ್ಗೆ, ಜೀವದ ಉದಯದ ಬಗ್ಗೆ ಸಾಕಷ್ಟು ವಿಚಾರ ಮಾಡಿದ್ದಾರೆ. ಈ ಪ್ರಪಂಚದ ಉತ್ಪತ್ತಿಯೆಂದು, ಯಾಕೆ ಜೀವರಾಶಿಗಳ ಉತ್ಪತ್ತಿಯೆಂದು, ಯಾವ ಉದ್ದೇಶಕ್ಕಾಗಿ ಪರಮಾತ್ಮನು ಇದ್ದಾನೆಯೇ, ಎಲ್ಲ ಪ್ರಶ್ನೆಗಳು. ನಾವು ಏನೇನನ್ನು ತಿಳಿಯಲು ಸಾಧ್ಯವಿಲ್ಲವೋ ಅದಕ್ಕೆ ದೇವರು ಎಂಬ ಹೆಸರನ್ನು ಕೊಟ್ಟಿದ್ದೇವೆಯೇ? ಎಲ್ಲ ಜೀವಿಗಳಲ್ಲೂ ಇರುವ ಆ ಚೇತನವು ಜ್ಞಾನ ಸ್ವರೂಪ. ಆದರೆ ಕೆಲವರು ಜ್ಞಾನಿಗಳಾಗಿದ್ದಾರೆ, ಮತ್ತೆ ಕೆಲವರು ಆಗಲಿಲ್ಲ. ಯಾಕೆ? ನಮ್ಮ ಕನ್ನಡಿಯ ಮೇಲೆ ಧೂಳು ಕೂತಿದೆ. ಕನ್ನಡಿಯನ್ನು ಒರೆಸಿ ಶುದ್ಧವಾಗಿಸಬೇಕಾಗಿದೆ. ಒಬ್ಬನ ಸುಖದ ಕಾರಣವು ಮತ್ತೊಬ್ಬರ ದುಃಖಕ್ಕೆ ಕಾರಣವಾಗಬಹುದು. ಇದರ ಗುಟ್ಟನ್ನು ಬಿಡಿಸುವವರ ಯಾರು? ನಮಗೆ ಇಂದಿನ ಸುಖ ನಾಳೆ ದುಃಖವಾಗಬಹುದು. ಇಂದು ಆರೋಗ್ಯ, ನಾಳೆ ಅನಾರೋಗ್ಯ. ಇಂದು ಮಿತ್ರ, ನಾಳೆ ಶತ್ರು. ಇಂದು ಸಂತೋಷ, ನಾಳೆ ಬೇಸರ. ಹೀಗೆ ಇಂದು ನಾಳೆಗಳಲ್ಲಿ ಮತ್ತು ದಿನ ದಿನಕ್ಕೆ ಬೇರೆ ಬೇರೆಯೇ ಭಾವಗಳು. ಈ ರೀತಿಯ ವೈವಿಧ್ಯಕ್ಕೆ ಕಾರಣರು ಯಾರು? ಅಥವಾ ಕಾರಣ ಏನು? ನಾವೆಷ್ಟು ಕಾರಣ? ಪರರೆಷ್ಟು ಕಾರಣ? ವಿಧಿ ಎಷ್ಟು ಕಾರಣ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.